ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡಿ, ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಈ ದೇಶದ್ರೋಹದ ಕಥೆಗಳು ಒಂದೊಂದೇ ರಿವೀಲ್ ಆಗ್ತಾ ಇದ್ದಾವೆ. ನಿಜಕ್ಕೂ ಯಾರು ನಂಬಬೇಕು ಯಾರು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. 1 ವರ್ಷದ ಹಿಂದೆಯೇ ಜ್ಯೋತಿ ಮಲ್ಹೋತ್ರಾ ಮೇಲೆ ಅನುಮಾನ ಬಂದಿತ್ತು. ಅವಾಗ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು ರೀ. ಪಾಕಿಸ್ತಾನ ಪ್ರಿಯ ಜ್ಯೋತಿ ಮೇಲೆ ಕಣ್ಣಿಡಲು ಮನವಿ ಮಾಡಿಕೊಂಡಿದ್ರು ಒಬ್ಬ ವ್ಯಕ್ತಿ. 2024ರಲ್ಲೇ NIA ತಂಡಕ್ಕೆ ಪತ್ರ ಬರೆದಿದ್ರು. ಆ ವ್ಯಕ್ತಿ ಜ್ಯೋತಿ ಚಲನವಲನಗಳ ಮೇಲೆ ಕಣ್ಣಿಡಬೇಕು ಅಂತ ಕೇಳಿಕೊಂಡಿದ್ರು. ಆ ಪತ್ರದಲ್ಲಿ ಕಪಿಲ್ ಜೈನ್ ಎಂಬಾತ NIA ಅವರಿಗೆ ಪತ್ರದ ಮುಖೇನವಾಗಿ ಮನವಿ ಮಾಡಿಕೊಂಡಿದ್ರು. ಜ್ಯೋತಿ ಮೊದಲು ಪಾಕ್ ರಾಯಭಾರ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ. ದೆಹಲಿಯಲ್ಲಿರೋ ಪಾಕ್ ರಾಯಭಾರಿ ಕಚೇರಿಗೆ ಭೇಟಿಯನ್ನು ಕೊಡ್ತಾರೆ. ಬಳಿಕ 10 ದಿನ ಪಾಕಿಸ್ತಾನ ಪ್ರವಾಸಕ್ಕೆ ಹೋಗಿದ್ಲಿಕ್ಕೆ ಇದೀಗ ಜಮ್ಮು ಕಾಶ್ಮೀರ ಪ್ರವಾಸವನ್ನ ಮಾಡ್ತಾ ಇದ್ದಾಳೆ. ಇದರ ಹಿಂದೆ ಪಾಕ್ ನಂಟು ಇರಬಹುದು ಅಂತ ಹೇಳಿ ಕಪಿಲ್ ಜೈನ್ ಆ ಪತ್ರವನ್ನು ಬರೀತಾರೆ. ವಿತ್ ಪ್ರೂಫ್ ಸಮೇತವಾಗಿ ಈಕೆ ಪಾಕಿಸ್ತಾನಕ್ಕೆ 2023ರಲ್ಲಿ ಹೋಗಿದ್ದರಿಂದ ಹಿಡಿದು ರಾಯಭಾರಿ ಕಚೇರಿಗೆ ಭೇಟಿ ಕೊಟ್ಟಿದ್ದು, ಇದೆಲ್ಲದರ ಬಗ್ಗೆ ಆಕೆ ಯೂಟ್ಯೂಬ್ ಚಾನಲ್ ಸ್ಕ್ರೀನ್ಶಾಟನ್ನು ಹೊಡೆದು ಹಾಕಿರ್ತಾರೆ. ಆದರೂ ನಮ್ಮ NIA ಅಧಿಕಾರಿಗಳು ಅವಾಗ ಕಿವಿ ಹಾಕೊಂಡಿರಲಿಲ್ಲ. ಜ್ಯೋತಿ ಬ್ಯಾಂಕ್ ಖಾತೆ, ಫೋನ್, ಲ್ಯಾಪ್ಟಾಪ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಪಾಕ್ನ ಪ್ರಭಾವಿಗಳನ್ನ ಭೇಟಿಯಾಗಿದ್ಲು ಜ್ಯೋತಿ ಮಲ್ಹೋತ್ರಾ. ಯಾವ ಪ್ರಭಾವಿಗಳನ್ನ ಭೇಟಿಯಾಗಿದ್ದರೆಂದು NIA ತನಿಖೆ ನಡೆಸ್ತಾ ಇದೆ. ಸದ್ಯ ಜ್ಯೋತಿ ಅಕೌಂಟ್ನ ವಿಡಿಯೋ ಕಂಟೆಂಟ್ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಪಹಲ್ಗಾಮ್ ದಾಳಿ ವೇಳೆ ಪಾಕ್ ಜೊತೆ ಸಂಪರ್ಕದಲ್ಲಿದ್ಲು ಈ ಜ್ಯೋತಿ. ಪಾಕ್ ಹೈಕಮಿಷನ್ ಸಿಬ್ಬಂದಿ ಡ್ಯಾನಿಶ್ ಜೊತೆ ನಿರಂತರವಾಗಿ ಟಚ್ಚಲ್ಲಿದ್ಲು. ಆಕೆಯ ಫೋನು, ಲ್ಯಾಪ್ಟಾಪು, ಬ್ಯಾಂಕ್ ಖಾತೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ದುಡ್ಡು ಎಂಜಲ್ ಕಾಸ್ಗೋಸ್ಕರ ಈಕೆ ದೇಶದ್ರೋಹದ ಕೆಲಸ ಮಾಡಿದ್ದಾಳೆ ಅನ್ನುವಂಥ ಅನುಮಾನಗಳಿದ್ದಾವೆ. ಸುಮ್ಮನೆ ಯಾರಾದರೂ ಮಾಡ್ತಾರಾ? ಮಾಹಿತಿನ ಕೊಡ್ತಾರಾ? ಒಂದು ಡ್ಯಾನಿಶು ಅವನ ಈಕೆ ಲವ್ ಮಾಡ್ತಾ ಇದ್ಲು, ಜೊತೆಗೆ ಅವನ ಮೇಲಿನ ಪ್ರೀತಿ ವ್ಯಾಮೋಹ. ಇನ್ನೊಂದು ದುಡ್ಡು, ಡ್ಯಾನಿಶು ಈಕೆಗೆ ನಿರಂತರವಾಗಿ ದುಡ್ಡನ್ನು ಕಳಿಸ್ತಾ ಇದ್ದ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿನೇ ಈಗ ಎಲ್ಲವನ್ನು ಕೂಡ ಪೊಲೀಸ್ NIA ಅಧಿಕಾರಿಗಳು